ಹಲೋ ಫ್ರೆಂಡ್ಸ್, ನಮಸ್ಕಾರ. AVK ಹಾಬಿ ಐಡಿಯಾಸ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಬ್ಲೌಸ್ ಪೀಸ್ನ ಬಳಸ್ಕೊಂಡು ಒಂದು ಸುಂದರವಾದ ಹಾರನ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಈ ಹಾರ ತುಂಬ ಚೆನ್ನಾಗಿರುತ್ತೆ ನೋಡೋದಕ್ಕೆ, ಮತ್ತು ಎಲ್ರಿಗೂ ಆಕರ್ಷಕವಾಗಿರುತ್ತೆ. ಈ ಹಾರ ಹೇಗೆ ಮಾಡೋದು ಅಂತ ನೋಡೋದಕ್ಕಿಂತ ಮುಂಚೆ ನೀವು ಇದೇ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನಲ್ AVK ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ. ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನಾನು ಹಾಕೋ ಪ್ರತಿ ವಿಡಿಯೋದ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಮತ್ತು ಎಲ್ಲರಿಗಿಂತ ಮುಂಚಿತವಾಗಿ ನಿಮಗೆ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ. ಬನ್ನಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಸುಂದರವಾಗಿ ಹೇಗೆ ಹಾರ ಮಾಡೋದು ಅಂತ ನೋಡ್ಬಿಡೋಣವಾ. ಇವಾಗ ನಾನಿಲ್ಲಿ ನೋಡಿ ಮೆರೂನ್ ಕಲರ್ದು 2 ಬ್ಲೌಸ್ ಪೀಸು ಮತ್ತು ಗ್ರೀನ್ ಕಲರ್ದು ಶೈನಿಂಗ್ ಬ್ಲೌಸ್ ಪೀಸ್ ಇರತ್ತಲ್ಲ, ಸಿಲ್ಕ್ ಬ್ಲೌಸ್ ಪೀಸು, ಇದನ್ನು ತಗೊಂಡಿದ್ದೀನಿ. ಇವಾಗ ಬ್ಲೌಸ್ ಪೀಸ್ನ ಈ ರೀತಿಯಾಗಿ ಸಣ್ಣದಾಗಿ ಮಡ್ಚ್ಕೊಂಡಿದ್ದೀನಿ. ಸಣ್ಣದಾಗಿ ಮಡ್ಚ್ಕೊಳ್ಳೋದ್ರಿಂದ ನಮಗೆ ನೀಟಾಗಿ ಕಟ್ ಮಾಡೋದಕ್ಕೆ ಆಗತ್ತೆ, ಎಲ್ಲೋ ಕ್ರಾಸ್ ಪೀಸ್ ಥರ ಏನು ಬರೋದಿಲ್ಲ. ಇವಾಗ ನೋಡಿ ಸ್ಕೇಲ್ನಲ್ಲಿ ಅಥವಾ ನೀವು ಟೇಪ್ನಾದರೂ ಉಪಯೋಗಿಸ್ಕೋಬೋದು. 1.5 ಇಂಚಿಗೆ ಹೀಗೆ ಮಾರ್ಕ್ ಮಾಡ್ತಾ ಇದ್ದೀನಿ. ಫುಲ್ ಬ್ಲೌಸ್ ಪೀಸ್ಗೂ ಇದೇ ರೀತಿ ಮಾರ್ಕ್ ಮಾಡಿಕೊಂಡು ಹೋಗ್ತಾ ಇದ್ದೀನಿ ನಾನು. ನಂತರ ನೀಟಾಗಿ ಹೀಗೆ ಕಟ್ ಮಾಡ್ಕೋತಾ ಇದ್ದೀನಿ. ನಿಮಗೆ ಸ್ವಲ್ಪ ಆ ಕಡೆ ಈ ಕಡೆ ಆಗತ್ತೆ ಅಂದರೆ ಮಧ್ಯಕ್ಕೆ ಇಲ್ಲೊಂದು ಸೇಫ್ಟಿ ಪಿನ್ನು ಅಥವಾ ಗುಂಡು ಪಿನ್ ಬರುತ್ತಲ್ಲ, ಅದನ್ನು ಸಹ ಹಾಕ್ಕೋಬೋದು. ಇದೇ ರೀತಿಯಲ್ಲಿ ನಾನು ಅಷ್ಟು ಬ್ಲೌಸ್ ಪೀಸ್ನು ಕಟ್ ಮಾಡ್ಕೋತಾ ಇದ್ದೀನಿ. ಇವಾಗ ನಾನು ಕಟ್ ಮಾಡಿರೋ ಪೀಸಸ್ನೆಲ್ಲ ಸೈಡಲ್ಲಿ ನೋಡಿ ದೀಪದಲ್ಲಿ ಸುಟ್ಕೊಂಡಿದ್ದೀನಿ. ಅಂದರೆ ಆಲ್ರೆಡಿ ತುಂಬ ವಿಡಿಯೋದಲ್ಲಿ ಈ ರೀತಿ ಮಾಡಿರೋದು ತೋರಿಸಿದ್ದೀನಿ, ಮತ್ತು ಎಲ್ರಿಗೂ ಈ ಪ್ರೊಸೀಜರ್ ಗೊತ್ತಿರೋದ್ರಿಂದ ಇವಾಗ ನಾನೇನು ಹೇಳ್ತಾ ಇಲ್ಲ. ನೀವು ನನ್ನ ಹಳೆ ವಿಡಿಯೋಗಳನ್ನು, ಹಾರದ ವಿಡಿಯೋಗಳನ್ನು ನೋಡಿದರೆ ನಿಮಗೆ ಹೇಗೆ ಬರ್ನ್ ಮಾಡ್ಕೊಳ್ಳೋದು ಅನ್ನೋದು ಗೊತ್ತಾಗುತ್ತೆ. ನೋಡಿ, ಈ ರೀತಿ ಒಂದು ಪ್ಲಾಸ್ಟಿಕ್ ರಿಂಗ್ನ ತಗೊಂಡು ಹೀಗೆ ದಾರದಿಂದ ನಾಟನ್ನು ಹಾಕ್ತಾ ಇದ್ದೀನಿ. ಈಗ ನೋಡಿ, ನಾಟ್ ಹಾಕಿ ಆದಮೇಲೆ ನಾನು ಈ ರೀತಿ ಗೋಲ್ಡನ್ ಬೀಡ್ಸ್ಗಳನ್ನು 6 ಬೀಡ್ಸ್ ಹಾಕ್ತಾ ಇದ್ದೀನಿ. ನೋಡಿ ಹೀಗೆ. ನಂತರ ಈ ಮರೂನ್ ಕಲರ್ ಪೀಸ್ ಇದೆಯಲ್ಲ, ಇದನ್ನು ಹೀಗೆ ಹಿಡ್ಕೊಂಡ್ಬಿಟ್ಟು ಸೆಂಟರಲ್ಲಿ ಹೀಗೆ ಹತ್ತಿರಕ್ಕೆ ನೋಡಿ ಹೀಗೆ ಸೂಜಿನ ಮಧ್ಯದಲ್ಲಿ ಹಾಕ್ಕೊಂಡು ಹೋಗ್ತಾ ಇದ್ದೀನಿ. ನಮಗೆ ಸೂಜಿ ನಾವು ಎಷ್ಟು ಹತ್ತಿರದಲ್ಲಿ ಹಾಕ್ಕೊಂಡು ಹೋಗ್ತೀವೋ ಅಷ್ಟು ಚೆನ್ನಾಗಿ ಫ್ಲವರ್ ಶೇಪಲ್ಲಿ ಈ ಹಾರ ಬರುತ್ತೆ. ನೋಡೋದಕ್ಕೆಲ್ಲ ತುಂಬ ಗ್ರ್ಯಾಂಡಾಗಿ ಕಾಣಿಸುತ್ತೆ, ಮಾಡೋದು ಸಹ ಅಷ್ಟೇ ಸುಲಭ. ಇವಾಗ ನೋಡಿ ಹೀಗೆ ರೊಟೇಟ್ ಮಾಡಿಬಿಟ್ಟು ಸೂಜಿನಲ್ಲೇ ರೊಟೇಟ್ ಮಾಡೋದ್ರಿಂದ ಎಷ್ಟು ನೀಟಾಗಿ ಟರ್ನ್ ಆಗುತ್ತೆ. ನಾವು ಎಳ್ಕೊಂಬಿಟ್ಟು ಮತ್ತು ದಾರದಲ್ಲಿ ರೊಟೇಟ್ ಮಾಡೋದಕ್ಕಿಂತ ಇದು ತುಂಬ ಈಸಿ ಮೆಥಡು.
ಹೀಗೆ ಹಾಕ್ಕೋತಾ ಇದ್ದೀನಿ. ನೋಡಿ, ಇವಾಗ ಮತ್ತೊಂದು ಪೀಸ್ನು ಹಾಕ್ಕೊಂಡು ಇದೇ ರೀತಿ ರೊಟೇಟ್ ಮಾಡ್ಕೋತಾ ಇದ್ದೀನಿ. ನೋಡಿ, ಹೀಗೆ ಕಾಣಿಸುತ್ತೆ. ಒಟ್ಟು ಮೆರೂನ್ ಕಲರ್ದು 6 ಪೀಸ್ನ ಹಾಕ್ಕೋತಾ ಇದ್ದೀನಿ. ನೋಡಿ, ಇವಾಗ ಇಷ್ಟುದ್ದ ಹಾಕಿ ಆದಮೇಲೆ ನಾನು ನೆಕ್ಸ್ಟು ಗ್ರೀನ್ ಕಲರ್ ಪೀಸ್ನ ತಗೋತಾ ಇದ್ದೀನಿ. ಇದನ್ನು ಸಹ ಇದೇ ರೀತಿ ಹಾಕ್ತಾ ಹೋಗ್ತಾ ಇದ್ದೀನಿ. ಇವಾಗ ಇದನ್ನು ಸಹ ಹೀಗೆ ನೀಟಾಗಿ ರೊಟೇಟ್ ಮಾಡಿಕೊಂಡು ಹೀಗೆ ಜಾರಿಸ್ಕೊ. ನೋಡಿ, ಒಂದು ಪೀಸ್ ಹಾಕಿದರೆ ಸಾಕು. ನೆಕ್ಸ್ಟು ಈ ರೀತಿ ಮಲ್ಲಿಗೆ ಮೊಗ್ಗುಗಳನ್ನು ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈ ರೀತಿ ಮಲ್ಲಿಗೆ ಮೊಗ್ಗುಗಳನ್ನು ಹೇಗೆ ರೆಡಿ ಮಾಡ್ಕೋಬೇಕು ಅನ್ನೋದರ ವಿಡಿಯೋ ನಾನು ಆಲ್ರೆಡಿ ಹಾಕಿದ್ದೀನಿ. ಮೇಲ್ಗಡೆ ಐ ಬಟನ್ನಲ್ಲಿ ಚೆಕ್ ಮಾಡಿ ನಿಮಗೆ ಸಿಗತ್ತೆ. ಹೀಗೆ ಇದನ್ನು ಹೀಗೆ ಸೂಜಿಗೆ ಹಾಕ್ಕೊಂಡು ಹೋಗಬೇಕು. ನೀಟಾಗಿ ನೋಡಿಕೊಂಡು ಹಾಕ್ಕೊಂಡು ಹೋಗಬೇಕು. ನಿಮಗೆ ರೌಂಡ್ ಶೇಪಲ್ಲಿ ಬೇಕಿದ್ದರೆ ರೌಂಡ್ ಶೇಪಲ್ಲಿ ಮಾಡ್ಕೋಬೋದು, ಇಲ್ಲ ಉದ್ದ ಶೇಪಲ್ಲಿ ಮಲ್ಲಿಗೆ ಮೊಗ್ಗು ಬೇಕು ಅಂತಿದ್ರೆ ಹಾಗೂ ಸಹ ಮಾಡ್ಕೋಬೋದು. ಈ ರೀತಿಯಲ್ಲಿ ನೋಡಿ ಸುತ್ತಲೂ ಹಾಕ್ಕೊಂಡು ಹೀಗೆ ಜಾರಿಸ್ಕೋಬೇಕು. ನೆಕ್ಸ್ಟು ಮಲ್ಲಿಗೆ ಮೊಗ್ಗುಗಳನ್ನು ಹಾಕಿದ ಮೇಲೆ ಮತ್ತೊಂದು ಗ್ರೀನ್ ಕಲರ್ ಪೀಸ್ನ ಹಾಕ್ಕೋಬೇಕು. ಹೀಗೆ ನೋಡಿ, ಇವಾಗ ಇದರ ಮಧ್ಯ ಗ್ರೀನ್ ಪೀಸ್ನ ಮಧ್ಯ ಮಲ್ಲಿಗೆ ಮೊಗ್ಗುಗಳಂತೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಇದೇ ರೀತಿಯಲ್ಲಿ ನೆಕ್ಸ್ಟ್ ನಾನು ಮತ್ತೆ ಮೆರೂನ್ ಕಲರ್ ಪೀಸು ಮತ್ತು ಗ್ರೀನು ಮತ್ತು ಮಲ್ಲಿಗೆ ಮೊಗ್ಗುಗಳು ಮತ್ತು ಇನ್ನೊಂದು ಗ್ರೀನ್ ಕಲರ್ ಪೀಸು ಇದೇ ಥರ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇವಾಗ ನೋಡಿ, ಮರೂನ್ ಕಲರ್ ಪೀಸಸ್ ಎಲ್ಲ ಹಾಕಿ ಆದಮೇಲೆ ಮತ್ತೆ ನಾನು 5 ಗೋಲ್ಡನ್ ಬೀಡ್ಸ್ನ ಹಾಕ್ತಾ ಇದ್ದೀನಿ. ನಂತರ ಪ್ಲಾಸ್ಟಿಕ್ ರಿಂಗನ್ನು ಹಾಕಿ ನಾಟನ್ನು ಹಾಕ್ಕೋತಾ ಇದ್ದೀನಿ. ನಾಟನ್ನು ಹಾಕಿ ಆದಮೇಲೆ ಅಷ್ಟು ಬೀಡ್ಸ್ ಒಳಗೆ ಒಂದು ಸಾರಿ ಹೀಗೆ ನೀಡಲ್ನ ಹಾಕಿ ಹೀಗೆ ರಿವರ್ಸಲ್ಲಿ ಹೀಗೆ ದಾರನ ಎಳ್ಕೊಂಡ್ರೆ ಟೈಟಾಗಿ ನಮಗೆ ಫಿಕ್ಸ್ ಆಗುತ್ತೆ. ಇವಾಗ ದಾರನ ಕಟ್ ಮಾಡಿದರೆ ಆಯಿತು. ಇವಾಗ ನೋಡಿ, ಸುಂದರವಾದ ಹಾರ ರೆಡಿಯಾಗಿದೆ. ಬಾಗಿಲು ತೋರಣವಾಗಿಯೂ ಸಹ ಇದನ್ನು ಬಳಸ್ಬೋದು. ಅಕಸ್ಮಾತ್ ಎಲ್ಲರೂ ಒಂಚೂರು ದಾರ ಇದೆ ಅಂತ ಅನಿಸಿದರೆ ಹೀಗೆ ಸೈಡ್ ಎದ್ದಿರೋದು ಹೀಗೆ ಕಟ್ ಮಾಡಿಬಿಟ್ಟು ಒಂದ್ಸಲ ದೀಪಕ್ಕೆ ಹಿಡಿದುಬಿಟ್ರೆ ಆಯಿತು, ನೀಟಾಗಿ ಫಿಕ್ಸ್ ಆಗುತ್ತೆ. ನೋಡಿ, ಮಧ್ಯಕ್ಕೆ ಈ ರೀತಿ ಮಲ್ಲಿಗೆ ಮೊಗ್ಗನ್ನು ಹಾಕಿರೋದು ಎಷ್ಟೊಂದು ಗ್ರ್ಯಾಂಡಾಗಿ ಕಾಣಿಸ್ತಾ ಇದೆ ಅಂತ ನೀವೇ ನೋಡಿ. ಈ ಗ್ರೀನ್ ಸಹ ತುಳಸಿ ಎಲೆಗಳಂತೆ ಕಾಣಿಸ್ತಾ ಇದೆ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತಂದರೆ ತುಂಬಾ ಮನಸ್ಸಿಗೆ ತುಂಬ ಸಂತೋಷ ಆಗುತ್ತೆ. ಅಷ್ಟೊಂದು ಚೆನ್ನಾಗಿ ಕಾಣಿಸ್ತಾ ಇದೆ.
ನೀವು ಸಹ ಒಮ್ಮೆ ಈ ರೀತಿಯ ಹಾರವನ್ನು ಮಾಡಿ ನೋಡಿ. ಮರೂನ್ ಕಲರ್ ಬಟ್ಟೆಯಿಂದ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಮರೂನ್ ಬದಲು ನೀವು ಇಲ್ಲಿ ರೆಡ್ಡನ್ನು ಸಹ ಹಾಕ್ಕೋಬಹುದು. ನೋಡಿ ಎಷ್ಟು ಉದ್ದವಾಗಿ ಆಗಿದೆ ಅಂತ. ಬಾಗಿಲಿಗೂ ಸಹ ಹಾಕ್ಬೋದು. ಇವತ್ತಿನ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋನ ನೋಡಿಬಿಟ್ಟು ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ. ಇದರಿಂದ ಅವರಿಗೂ ಸಹ ಒಂದು ಸುಂದರವಾದ ಹಾರನ ಮಾಡಿ ಹಾಕೋದಕ್ಕೆ, ದೇವರ ಫೋಟೋಗಳಿಗೆ ಅಥವಾ ದೇವರಿಗೆ ಮತ್ತು ಬಾಗಿಲ ತೋರಣವಾಗಿಯೂ ಸಹ ಇದನ್ನು ಬಳಸ್ಬೋದು. ಧೂಳಾಗಿದೆ ಅಂತಂದರೆ ತೊಳಿಲೂ ಸಹ ಬಹುದು. ತುಂಬ ಸುಲಭವಾಗಿ ಮಾಡ್ಬೋದು ಫ್ರೆಂಡ್ಸ್. ಇದನ್ನ ಈ ವಿಡಿಯೋನ ನೋಡಿ ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಅಂತ ಮತ್ತೊಮ್ಮೆ ಕೇಳ್ಕೊತಾ ಇದ್ದೀನಿ. ಮತ್ತೆ ಒಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಅಂಟಿಲ್ ದೆನ್ ಟೇಕ್ ಕೇರ್. ಬಾಯ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.